ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ರೀಡಿಂಗ್ ಬಂದು ಅವ್ರ ತಪ್ಪು ಅವ್ರ ಅರಿವಾಗಿ, ಸೊ ನಿಮ್ಮ ಪಾರ್ಟ್ನರ್ ಏನು ಮಾಡಿದ್ದಾರೆ ಆ ತಪ್ಪು ಅಥವಾ ನಿಮ್ಮ ಜೊತೆ ನಡ್ಕೊಂಡಿರೋವಂಥ ರೀತಿ ಇದೆಲ್ಲ ಅವ್ರಿಗೆ ರಿಯಲೈಸ್ ಆಗಿ ಮತ್ತೆ ಬರ್ತಾರಾ. ಸೊ ಈ ರೀತಿ ನೋಡೋಣ. ನಾನು ಆಲ್ರೆಡಿ ಕಾರ್ಡ್ಸ್ನ ಶಫಲ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡೋಣ ಏನೆಲ್ಲ ಕಾರ್ಡ್ ಸಿಕ್ಕಿದೆ ಅಂತ. ಫಸ್ಟ್ ಕಾರ್ಡ್ ನನಗೆ ಬಂದಿರೋದು ಕ್ವೀನ್ ಆಫ್ ವ್ಯಾಂಡ್ಸ್ ಆ್ಯಂಡ್ 6 ಆಫ್ ಕಪ್ಸ್, 2 ಆಫ್ ಕಪ್ಸ್, the magician, the high priestess, 6 of wands and 5 of swords, the star card. ಸೊ ಇದು ನನಗೆ ಸಿಕ್ಕಿರೋಂಥ ರೀಡಿಂಗ್. ಆ್ಯಂಡ್ ಆಲ್ಸೋ ಬಾಟಮ್ ಆಫ್ ದ ಡೆಕ್ ದ ಎಂಪರರ್ ಕಾರ್ಡ್ ಇದೆ. ಸೊ ಇದು ಕಾಣಿಸ್ಬೋದು. ಸೊ ನೋಡಿ, ದ ಎಂಪರರ್ ಕಾರ್ಡ್ ಸಿಕ್ಕಿರೋದು ಬಾಟಮ್ ಆಫ್ ದ ಡೆಕ್. ಓಕೆ, ಸೊ ಇದನ್ನೆಲ್ಲ ಇಟ್ಬಿಡ್ತೀನಿ. ಓಕೆ, ನೀವು ಅಂದ್ಕೊಂಡಿದ್ದೀರಾ ಆ್ಯಂಡ್ ಅವರು ಸಹ ಅಂದ್ಕೊಂಡಿದ್ದಾರೆ. ಈ ರಿಲೇಷನ್ಶಿಪ್ನಲ್ಲಿ ಹೇಗಿದೆ ಅಂತ ಅಂದರೆ, ಇಬ್ಬರು ಹೇಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಅವ್ರು ಅಂದ್ಕೊಳ್ತಾ ಇದ್ದಾರೆ ನೀವು ಎಲ್ಲೋ ಒಂದು ಕಡೆ ನೀವು ಹೇಳಿದ ಮಾತನ್ನು ತಪ್ಪಿದ್ರಿ ಅಂತ. ಆ್ಯಂಡ್ ನೀವು ಅಂದ್ಕೊಳ್ತಾ ಇದ್ದೀರಾ ಅವ್ರು ಹೇಳಿದ ಮಾತನ್ನ ಅವರು ಮಾಡಿಲ್ಲ, ಈಡೇರಿಸಿಲ್ಲ, ತಪ್ಪಿದ್ದಾರೆ. ಈ ರೀತಿ ಇಬ್ಬರು ಸಹ ಥಿಂಕ್ ಮಾಡ್ತಾ ಇದ್ದೀರಾ. ಇಬ್ಬರು ಒಂದೇ ಥರ ಯೋಚನೆ ಮಾಡಿಕೊಂಡು ಈಗೋ ಇಂದ ಕ್ಲ್ಯಾಶಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ 6 ಆಫ್ ಕಪ್ಸ್ ಇರೋದ್ರಿಂದ ಆ್ಯಂಡ್ ಆಲ್ಸೋ 2 ಆಫ್ ಕಪ್ಸ್ ಇರೋದ್ರಿಂದ ಅದು ಸೋಲ್ಮೇಟ್ ಕನೆಕ್ಷನ್ ಇದೆ. ಸೋಲ್ಮೇಟ್ಸ್ ಅಂದರೆ ಹಾಗೆ ಅಲ್ವಾ, ಅವರು ಏನು ಯೋಚನೆ ಮಾಡ್ತಾರೆ ಅಥವಾ ಅವ್ರಿಗೇನಾದರೂ ನೋವಾದರೆ, ಅವ್ರಿಗೇನಾದರೂ ಅನಿಸಿದ್ರೆ ಅದು ಗೊತ್ತಾಗ್ಬಿಡುತ್ತೆ. ಸೊ ಆ ರೀತಿ ನಿಮ್ಮಿಬ್ಬರ ಮಧ್ಯೆ ಕನೆಕ್ಷನ್ ಇದೆ. ಆ್ಯಂಡ್ ಆಲ್ಸೋ 6 ಆಫ್ ವ್ಯಾಂಡ್ಸ್ ಇರೋದ್ರಿಂದ ನಿಮ್ಮ ಕಡೆಗೆ ಅವ್ರು ಅಷ್ಟು ಗಮನ ಕೊಡೋಕ್ಕಾಗ್ತಿಲ್ಲ. ಬಟ್ ನಿಮ್ಮ ನೆನಪು ಆಗ್ತಿಲ್ಲ ಅಂತಲ್ಲ, ನಿಮ್ಮ ನೆನಪು ಅವ್ರಿಗೆ ತುಂಬ ಆಗ್ತಿದೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ತುಂಬ ಜನದ್ದು 2 ಆಗಿರ್ಬೋದು ಆ್ಯಂಡ್ ಆಲ್ಸೋ 6 ಆಗಿರ್ಬೋದು. ಈ 2 ನಂಬರ್ ತುಂಬ ಇರೋರು ನೋಡ್ತಾ ಇದ್ದೀರಾ ವಿಡಿಯೋನ. ಆ್ಯಂಡ್ ಆಲ್ಸೋ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಕಂಪ್ಲೀಟ್ ಆ್ಯಡ್ ಮಾಡಿದ್ರೆ 6 ಅಥವಾ 2 ಬರೋರು ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು. ಇದು ಸ್ಟಾರ್ ಕಾರ್ಡ್ ಸಿಕ್ಕಿರೋದ್ರಿಂದ ಅವರು ಹೇಗೆ ಯೋಚನೆ ಮಾಡ್ತಾರೆ ಅಂತಂದರೆ, ನೀವು ಅವ್ರ ಜೊತೆ ಇದ್ದರೆ ಒಂದು ಫುಲ್ಫಿಲ್ಮೆಂಟ್, ಏನೋ ಒಂದು ತುಂಬ ದೊಡ್ಡ ಉಡುಗೊರೆ ನನ್ನ ಹತ್ರ ಇದೆ, ನಾನು ಅಂದ್ಕೊಂಡಿದ್ದು ನನ್ನ ಹತ್ರ ಇದೆ, ನಾನು ತುಂಬ ಪ್ರೀತಿಸಿದ್ದು ನನ್ನ ಹತ್ರ ಇದೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಸೊ ಈ ರೀತಿ ಒಂದು ಡೀಪಾಗಿ ಅವ್ರು ಥಿಂಕ್ ಮಾಡ್ತಾರೆ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಇವರು. ನೀವು ತುಂಬ ಲವಿಂಗ್ ಇದ್ದೀರಾ ಆ್ಯಂಡ್ ನಿಮ್ಮ ಫ್ಯೂಚರ್ ಕಡೆಗೆ, ನಿಮ್ಮ ಕರಿಯರ್ ಕಡೆಗೆ ನೀವು ತುಂಬ ಆ್ಯಂಬಿಷಿಯಸ್ ಆಗಿರೋವಂಥ ವುಮೆನ್ ಇರ್ಬೋದು. ಸೊ ಹುಡುಗಿರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಿಮಗೋಸ್ಕರ ಈ ಒಂದು ಮೆಸೇಜ್. ಈ ಒಂದು ವಿಷಯವಾಗಿಯೂ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗಿರ್ಬೋದು. ಈ ಒಂದು ವಿಷಯವಾಗಿ ನಿಮ್ಮ ಕರಿಯರ್ ವಿಷಯ ಇಟ್ಕೊಂಡು ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಜಗಳ ಆಗಿರ್ಬೋದು. ಈ ರೀತಿ ತುಂಬ ಫೇಸ್ ಮಾಡಿದ್ದೀರಾ ಅವ್ರ ಜೊತೆ. ತುಂಬ ದಿನದಿಂದ ನೀವು ಸಹ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರಿ, ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರಿ. ಬಟ್ ಅದೆಲ್ಲೂ ಸಹ ವರ್ಕ್ ಆಗಿಲ್ಲ, ನಿಮ್ಮ ಪರವಾಗಿ ವರ್ಕ್ ಆಗಿಲ್ಲ. ಆ್ಯಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ. ನೀವು ಕೈಂಡಾಗಿ ಇದ್ದೀರಾ, ಅದು ಒಳ್ಳೆಯದೇ. ಬಟ್ ತುಂಬ ನೀವು ಒಳ್ಳೆತನ ತೋರಿಸ್ತಿರೋದು ಒಳ್ಳೆಯದಲ್ಲ. ಆಲ್ಸೋ ನನಗೆ ಮೆಜಿಷಿಯನ್ ಕಾರ್ಡ್ ಸಿಕ್ಕಿರೋದ್ರಿಂದ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನಿಮ್ಮ ಜೊತೆಗಿದ್ದಾಗ. ಆನ್ ಆ್ಯಂಡ್ ಆಫ್ ಕನೆಕ್ಷನಲ್ಲಿ ತುಂಬ ಜನ ಇದ್ದೀರಾ. ಆ್ಯಂಡ್ ಆಲ್ಸೋ ನಿಮಗೆ ನಿಮ್ಮ ವರ್ಕ್ ಪ್ಲೇಸಲ್ಲಿ ಅವ್ರದ್ದು ಇದ್ದರೆ, ನಿಮ್ಮ ಜೊತೆಗೆ ಅವ್ರು ವರ್ಕ್ ಮಾಡ್ತಿದ್ರೆ
ನಿಮಗೆ ಮೋಟಿವೇಟ್ ಮಾಡ್ತಾರೆ ಅವರು, ಅಥವಾ ಇಂಡೈರೆಕ್ಟಾಗಿ ನಿಮಗೆ ಹೆಲ್ಪ್ ಮಾಡೋದು, ಇದೆಲ್ಲ ಅವ್ರು ಮಾಡ್ತಾರೆ. ಆ್ಯಂಡ್ ನಿಮಗೆ ನಿಮ್ಮ ವರ್ಕ್ ಪ್ಲೇಸಲ್ಲಿ ಸಪೋರ್ಟ್ ಮಾಡೋಕ್ಕೆ ತುಂಬ ಜನ ಇರ್ಬೋದು. ಆ್ಯಂಡ್ ಆಲ್ಸೋ ಹೈ ಪ್ರಿಸ್ಟಸ್ ಕಾರ್ಡ್ ಇರೋದ್ರಿಂದ ನಿಮಗೆ ನೀವು ಟೀಚಿಂಗ್ ಫೀಲ್ಡ್ನಲ್ಲಿ ಇರ್ಬೋದು ಅಥವಾ ಲಾ ಫೀಲ್ಡ್ನಲ್ಲಿ ಇರ್ಬೋದು. ಈ ಎರಡು ಜಾಬ್ನಲ್ಲಿ ಇರೋರು ಮೇಜರಾಗಿ ವಿಡಿಯೋ ನೋಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ 2 ಆಫ್ ಕಪ್ ಸಿಕ್ಕಿರೋದ್ರಿಂದ ರೀಯೂನಿಯನ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ, ಮತ್ತು ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೆ. ಕಮಿಟ್ಮೆಂಟ್ ಅವ್ರ ಕಡೆಯಿಂದ ನಿಮಗೆ ಸಿಗುತ್ತೆ. ಅವರೇ ಬಂದು ನಿಮಗೆ ಹೇಳ್ತಾರೆ, ನಿನ್ನ ಬಿಟ್ಟಿರೋಕ್ಕೆ ನನಗೆ ಆಗಲ್ಲ. ಇಷ್ಟು ದಿನ ನಾವೇನು ದೂರ ಆಗಿದ್ದೀವಿ, ನಮ್ಮ ಈಗೋಯಿಂದ ನಮ್ಮ ರಿಲೇಷನ್ಶಿಪ್ನ ದೂರ ಮಾಡ್ಕೊಂಡಿದ್ವಿ, ನಮ್ಮ ಪ್ರೀತಿಗೆ ನಾವು ಮೋಸ ಮಾಡೋದು ಬೇಡ, ನಮ್ಮ ಪ್ರೀತಿನ ನಾವು ಉಳಿಸ್ಕೊಳ್ಳೋಣ ಅನ್ನೋ ಒಂದು ಥಾಟ್ಸ್ನಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಕರೆಂಟ್ಲಿ. ಆ್ಯಂಡ್ ಅಫ್ಕೋರ್ಸ್ ಅವರು ನಿಮಗೆ ಕಮಿಟ್ಮೆಂಟ್ ಸಹ ಕೊಟ್ಟೇ ಕೊಡ್ತಾರೆ. ಮತ್ತು ನಿಮ್ಮ ಲೈಫಿಗೆ ಅವ್ರು ಬರುವಂಥ ಚಾನ್ಸಸ್ ತುಂಬ ಇದೆ. ನೀವೇನೀಗ ನೆಗೆಟಿವ್ ಥಿಂಕ್ ಮಾಡ್ತಾಯಿದ್ದೀರಾ, ಅವ್ರು ನಂಗೆ ಚೀಟ್ ಮಾಡಿಬಿಟ್ರು ಅಂತ ನೀವೇನು ಯೋಚನೆ ಮಾಡ್ತಾಯಿದ್ದೀರಾ, ಅದನ್ನು ಸ್ವಲ್ಪ ನೀವು ಕಡಿಮೆ ಮಾಡಬೇಕಾಗುತ್ತೆ. ಬಿಕಾಸ್ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದಷ್ಟು ನೀವೇನು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾಯಿದ್ದೀರಾ ಅಥವಾ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅದಷ್ಟು ಈಡೇರಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಹಾಗೆ ಸ್ಟಾರ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ನೀವು ಹೀಲ್ ಆಗಬೇಕು ಅಂತ ಮೆಸೇಜ್ ಸಿಗ್ತಾ ಇರೋದು. ನಿಮ್ಮನ್ನು ನೀವು ಅಷ್ಟಾಗಿ ಹೀಲ್ ಮಾಡ್ಕೊಳ್ಳಲ್ಲ ಅಥವಾ ಕ್ಲೆನ್ಸ್ ಮಾಡ್ಕೊಳ್ಳಲ್ಲ. ನೀವಿರುವಂಥ ಸ್ಪೇಸ್ ಆಗಿರ್ಬೋದು ಹೇಗಿದೆಯೋ ಹಾಗೇ ಇರುತ್ತೆ, ಅದನ್ನೆಲ್ಲ ಹಾಗೆ ಬಿಡಬೇಡಿ ಅಂತ ಹೇಳ್ತೀನಿ. ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ನೀವಿರುವಂಥ ಪ್ಲೇಸ್ನ. ಪಾಸಿಟಿವ್ ವೈಬ್ಸ್ ಬರೋ ರೀತಿ ಅದನ್ನ ಕ್ರಿಯೇಟ್ ಮಾಡಿ. ಹೇಗೆ ಬೇಕೋ ಹಾಗೆ ಮನೆ ಅಂತ ಅಂದರೆ, ಅಥವಾ ನೀವು ಬ್ಯಾಚುಲರ್ಸ್ ಆಗಿದ್ದರೆ, ಪಿ ಜಿಯಲ್ಲಿದ್ದರೆ, ಆದಷ್ಟು ಆ ಒಂದು ಪ್ಲೇಸ್ ನೀವೆಲ್ಲಿರ್ತೀರ ಅದನ್ನು ನೀಟಾಗಿ ಇಟ್ಕೊಳ್ಳಿ, ಚೆನ್ನಾಗಿರಲಿ. ನಿಮಗೆ ನೀವು ಅಲ್ಲಿ ಕುತ್ಕೊಂಡಿದ್ದೀರಾ ಅಥವಾ ಮಲ್ಕೊಂಡಿದ್ದೀರಾ ಅಂತಂದಾಗ ಪಾಸಿಟಿವ್ ವೈಬ್ಸ್ ಬರಬೇಕಲ್ಲಿ, ನೆಗೆಟಿವ್ ವೈಬ್ಸ್ ಬರೋ ಥರ ಮಾಡ್ಕೊಳ್ಬಿಡಿ. ತುಂಬ ಜನಕ್ಕೆ ಬ್ಯಾಡ್ ಡ್ರೀಮ್ಸ್ ಬರ್ತಾ ಇರ್ಬೋದು, ಅದೆಲ್ಲ ಕಡಿಮೆ ಮಾಡ್ಕೊಳ್ಳಿ, ಕ್ಲೆನ್ಸ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಆ್ಯಂಡ್ ನೀವು ಫ್ರೀಡಮ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀರಾ, ಇದು ಸಹ ಒಂದು ರೀಸನ್ ಆಗಿರ್ಬೋದು. ನಿಮ್ಮ ಪಾರ್ಟ್ನರ್ ನಿಮಗೆ ರೆಸ್ಟ್ರಿಕ್ಷನ್ಸ್ ತುಂಬ ಮಾಡ್ತಾಯಿದ್ರು ಅನಿಸುತ್ತೆ, ಅಥವಾ ನೀವು ಅವ್ರಿಗೆ ತುಂಬ ರೆಸ್ಟ್ರಿಕ್ಷನ್ಸ್ ಮಾಡಿದ್ದೀರಾ. ಅದಕ್ಕೋಸ್ಕರ ಇಲ್ಲಿ ಅದ್ರ ಮುಖಾಂತರನೂ ನಿಮಗೆ ಕೆಲವೊಂದು ಬೇಜಾರಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದರಿಂದನೂ ಕ್ರಿಯೇಟ್ ಆಗಿರ್ಬೋದು. ನಿಮ್ಮ ಹ್ಯಾಪಿನೆಸ್ನ ಬೇರೆಯವ್ರ ಕೈಗೆ ಕೊಡಬೇಡಿ, ನಿಮ್ಮ ಲೈಫ್ನ ಬೇರೆಯವ್ರ ಕೈಗೆ ಕೊಡಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಪರ್ಸನ್ ತುಂಬ ರಿಲಿಜಿಯಸ್ ಅಂತ ಅನ್ನಿಸ್ತಾರೆ, ತುಂಬ ಟ್ರೆಡಿಷ್ನಲ್ ಸಹ ಇರ್ಬೋದು. ಒಂದು ಸಾಂಪ್ರದಾಯಿಕವಾಗಿ ಅವರು ಥಿಂಕ್ ಮಾಡ್ತಾರೆ, ಆರ್ಥೋಡಾಕ್ಸ್ ಇರ್ಬೋದು ಅವರು ಮೊದಲಿಂದನೂ, ಅದನ್ನೇ ಅವರು ಇಷ್ಟಪಡ್ತಾರೆ ಸಹ. ಸ್ವಲ್ಪ ಬ್ಯಾಲೆನ್ಸ್ ಬೇಕಾಗಿದೆ ನಿಮ್ಮ ಇಬ್ಬರ ಮಧ್ಯೆ. ಎನರ್ಜೀಸ್ ಇನ್ನೂ ಸಹ ಬ್ಯಾಲೆನ್ಸ್ ಆಗಬೇಕಿದೆ. ಏನು ಕ್ಲ್ಯಾಶಸ್ ಆಗಿದೆ ಅದೆಲ್ಲ ಈಡೇರಬೇಕಾಗಿದೆ, ಬಗೆಹರಿಬೇಕಾಗಿದೆ. ಆವಾಗ ಮಾತ್ರ ಇದೆಲ್ಲವೂ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇವ್ರ ಕಡೆಯಿಂದ ಕಮಿಟ್ಮೆಂಟ್ ಸಿಗುತ್ತೆ ನಿಮಗೆ. ಸೊ ಈ ಒಂದು ರೀಡಿಂಗ್ನ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಏನಂತ ಟೈಪ್ ಮಾಡಿ, 444 ಅಂತ ಟೈಪ್ ಮಾಡಿ, ಓಕೆನಾ. ಕಮೆಂಟ್ನಲ್ಲಿ 444 ಅಂತ ಟೈಪ್ ಮಾಡಿ ಈ ಒಂದು ರೀಡಿಂಗ್ನ ನೀವು ಕ್ಲೈಮ್ ಮಾಡ್ಕೊಬೋದು. ಸೊ ಅದ್ರ ಜೊತೆಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತಲೂ ನೀವು ಆ್ಯಡ್ ಮಾಡ್ಬೋದು. ಅಫ್ಕೋರ್ಸ್ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ದರೆ ತೊಗೊಳ್ಬೋದು. ಪರ್ಸ್ನಲ್ ರೀಡಿಂಗ್ಸ್ ಅಂತ ಅಂದರೆ ಪೇಯ್ಡ್ ಇರುತ್ತೆ. ಪರ್ಸ್ನಲ್ ರೀಡಿಂಗ್ಸ್ ಫ್ರೀ ಕೊಡೋಕ್ಕಾಗೋದಿಲ್ಲ, ಪ್ಲೀಸ್ ಕೇಳಬೇಡಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ಆ್ಯಂಡ್ ಕೋರ್ಸಸ್ ಯಾರಿಗೆಲ್ಲ ಕಲಿಬೇಕು, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಸಹ ಹೇಳ್ಕೊಡ್ತಾ ಇದ್ದೀನಿ. ಕಲಿಯೋರು ಇಂಟ್ರೆಸ್ಟ್ ಇದ್ದರೆ ನನಗೆ ಮೆಸೇಜ್ ಮಾಡ್ಬೋದು. ಸೊ ಓನ್ಲಿ ಮೆಸೇಜ್ ಮಾಡಿ, ಕಾಲ್ ಮಾಡಿದರೆ ನಿಮಗೆ ರೆಸ್ಪಾನ್ಸ್ ಸಿಗೋದಿಲ್ಲ. ಆ್ಯಂಡ್ ಸಾರಿ, ದ ಎಂಪರರ್ ಕಾರ್ಡ್ ಸಿಕ್ಕಿತ್ತಲ್ವಾ, ಸೊ ಇದೊಂದಿನ ಬಿಟ್ಬಿಟ್ಟೆ ನಾನು. ದ ಎಂಪರರ್ ಕಾರ್ಡ್ ಸಹ ಇದೆ. ಇನ್ನೊಂದು ಮೆಸೇಜ್ ಏನು ಅಂತ ಅಂದರೆ, ಈ ಒಂದು ರಿಲೇಷನ್ಶಿಪ್ನಲ್ಲಿ ನಾನು ಹೇಳಿದ್ದೆ ನಡಿಬೇಕು ಅನ್ನೋ ಒಂದು ಥಾಟ್ಸ್ ಇದೆ. ಅದನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ನಿಮಗೆ ಆ ಒಂದು ಥಾಟ್ಸ್ ಇದ್ದರೆ, ಆ ರೀತಿ ನಿಮ್ಗೆ ಈಗೋ ಇದ್ದರೆ
ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಎಲ್ಲ ನೀವು ಹೇಳ್ದಂಗೆ ಆಗಬೇಕು ಅಂತ ಅಂದರೆ ಅದು ತುಂಬ ಕಷ್ಟ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲ್ ರೀಡಿಂಗ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಮೆಸೇಜ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್.